ಇವತ್ತಿನ ನಮ್ಮ ಪಕ್ಷದ 25ನೇ ವರ್ಷದ ಒಂದು ಐತಿಹಾಸಿಕ ಸಭೆಯನ್ನು ಹಾಸನ ನಗರದಲ್ಲಿ ನಮ್ಮ ಪಕ್ಷ 25 ವರ್ಷಗಳ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಸನ್ಮಾನ್ಯ ದೇವೇಗೌಡರ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಾ ಇದೆ ಮತ್ತು ಈ ಸಭೆಯ ಬೆಳ್ಳಿ ಹಬ್ಬದ ಸಭೆಗೆ ಕೇಂದ್ರದ ಒಟ್ಟು ಖಾತೆಯ ಮಂತ್ರಿಗಳು ಮತ್ತು ಕೈಗಾರಿಕಾ ಮಂತ್ರಿಗಳು ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಕುಮಾರಸ್ವಾಮಿಯವರಿಗೆ ಈ ವೇದಿಕೆಯಲ್ಲಿರುವ ಎಲ್ಲ ಸನ್ಮಾನ್ಯ ನಮ್ಮ ಶಾಸಕ ಮಿತ್ರರಿಗೆ ವಿರೋಧ ಪಕ್ಷದ ನಮ್ಮ ನಾಯಕರಿಗೆ ಮತ್ತು ಮಾಜಿ ಶಾಸಕರಿಗೆ ಎಲ್ಲ ಹಿರಿಯ ನಾಯಕರಿಗೆ ಜಿಲ್ಲಾ ಅಧ್ಯಕ್ಷರುಗಳಿಗೆ ಇವತ್ತು ನಾನು ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ಸ್ವಾಗತವನ್ನು ಬಯಸಿ ಈ ವೇದಿಕೆಯಲ್ಲಿ ಲಕ್ಷಾಂತರ ಜನ ಕೊಂಡಿರುವಂಥ ನಮ್ಮ ಜಿಲ್ಲೆಯ ಎಲ್ಲ ರೈತಾಪಿ ಜನ ಹಿರಿಯರಿಗೆ ತಾಯಂದಿರಿಗೆ ಯುವಕರಿಗೆ ವಂದಿಸಿ ಇವತ್ತು ಈ ಸಭೆಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದ ತಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸಬೇಕಾಗುತ್ತದೆ. ಮತ್ತು ಇವತ್ತಿನ ಐತಿಹಾಸಿಕ ಸಭೆಗೆ ನಮ್ಮ ಜಿಲ್ಲೆಯ ಮತ್ತು ರಾಜ್ಯ ಮಟ್ಟದಿಂದ ಬಂದಿರುವಂಥ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪತ್ರಿಕಾ ಸ್ನೇಹಿತರಿಗೆ, ಎಲ್ಲ ಮಾಧ್ಯಮ ಮಿತ್ರಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸಿ ತಮಗೆಲ್ಲ ಭಗವಂತ ನಿಮ್ಮ ಆಶೀರ್ವಾದದಿಂದ ಈ ಜಿಲ್ಲೆ ಈ ಮಟ್ಟಿಗೆ ಬರಬೇಕಾಗಿದ್ದರೆ ನಮ್ಮ ಪತ್ರಿಕಾ ಸ್ನೇಹಿತರು ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ನಾನು ಹೇಳಬೇಕಾಗುತ್ತೆ. ಇವತ್ತು ಈ ಜಿಲ್ಲೆಯಲ್ಲಿ ಏನು ದೇವೇಗೌಡರು 1962ರಿಂದ ಒಬ್ಬ ಪಕ್ಷೇತರ ಶಾಸಕನಾಗಿ ಈ ರಾಜ್ಯದಲ್ಲಿ ಒಂದು ವಿಧಾನಮಂಡಲದಲ್ಲಿ ಕಾವೇರಿ ವಿಷಯದಲ್ಲಿ ಏನಾದರೂ ಖಾಸಗಿ ನಿರ್ಣಯ ತಂದಂಥ ಯಾವ್ದಾದ್ರು ವ್ಯಕ್ತಿ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗುತ್ತೆ. ಆ ಖಾಸಗಿ ನಿರ್ಣಯದ ಒಂದು ಏನು ಸರ್ಕಾರದ ಮುಖ್ಯಮಂತ್ರಿಗಳೆಲ್ಲ ಈ ನಿರ್ಣಯ ಮಾಡಬೇಡ ಏನಾದರೂ ವಾಪಸ್ ತಗೊಂಡಿದ್ರು, ಆದರೂ ದೇವೇಗೌಡರು ಬಿಟ್ಟಿಲ್ಲ. 1964ರಲ್ಲಿ ಮತ್ತೆ ದೇವೇಗೌಡರು ಒಂದು ಖಾಸಗಿ ನಿರ್ಣಯ ಮಂಡಿಸ್ತಾರೆ ಕಾವೇರಿ ವಿಷಯದಲ್ಲಿ. ಆ ಖಾಸಗಿ ನಿರ್ಣಯನ ಒಬ್ಬ ವಿರೋಧ ಪಕ್ಷದ ಸ್ವತಂತ್ರ ಪಕ್ಷದ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿಯ ಖಾಸಗಿ ನಿರ್ಣಯ ಏನಾಗಿದ್ದರೆ ಅದು ದೇವೇಗೌಡರು ಮಾಡಿದಂಥ ನಿರ್ಣಯ ಕಾವೇರಿ ನದಿಯ ಉಳಿಸೋದಕ್ಕೋಸ್ಕರ ಒಂದು ಖಾಸಗಿ ನಿರ್ಣಯ ಮಾಡೋದು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಬೇಕಾಗುತ್ತೆ. ಈ ಜಿಲ್ಲೆಗೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯ ಕೆಲಸ ಕಾರ್ಯಗಳಿಗೆ ರಾಷ್ಟ್ರೀಯ ಪಕ್ಷಗಳು ಏನು ಇವತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಕುಮಾರಣ್ಣರು ಅವರ ಅಧಿಕಾರ ಹಿಡಿಯುವಾಗ 5,000 ಕೋಟಿಯನ್ನು ಕೊಟ್ಟಿದ್ರು. ಹಣಗಳೆಲ್ಲ ಏನೇನು ಹೇಳಿ ಸಂವಿಧಾನ ಮಾಡಿ 2 ರಾಷ್ಟ್ರೀಯ ಬಸ್ಗಳ ಬಗ್ಗೆ ಏನು ಬೇಕಾದ್ರೆ ಇವತ್ತು ಮೋದಿಯವರ ಬಗ್ಗೆ ನಮಗೆ ಗೌರವ ಇದೆ. ಇವತ್ತು ಮೋದಿಯವರು ಇವತ್ತು ಏನು ಈ ದೇಶ ಏನಾದ್ರು ಮೋದಿಯರಿಂದಲೇ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಇದೆ ಅಂತ ಹೇಳಬೇಕಾಗುತ್ತೆ. ಅದನ್ನು ನಾವು ಯಾವ ಕಾರಣದಿಂದ ನಮಗೆ ಆದರೆ ಇವತ್ತು ನಮ್ಮ ಜಿಲ್ಲೆಯ ಏನು ಕುಮಾರಣ್ಣ ಅಧಿಕಾರಿಗಳು ಬೆಳೀತಾ ಇದ್ದಾರೆ. ಹಾಸನ ಏರ್ಪೋರ್ಟ್ ಇರ್ಬೋದು, ಏರ್ಪೋರ್ಟ್ ನಮ್ಮ ಕಾಲದಲ್ಲ ಸುಮಾರು ಹಿಂದಿನಿಂದ ದೇವೇಗೌಡರು ಪ್ರಧಾನಮಂತ್ರಿ ಆದ ಆ ಏರ್ಪೋರ್ಟ್ಗೆ 1,200 ಎಕರೆ ನಾವು ರಿಸರ್ವೇಷನ್ ಮಾಡಿದ್ವಿ. ಅದರಲ್ಲಿ ಸುಮಾರು 250 ಎಕರೆ ಸರ್ಕಾರಿ ಜಾಗ ಇದೆ. ಅದನ್ನು ಒಡೆಯ ಕೆಲವರು ಈ ಜಿಲ್ಲೆಯ ಕೆಲವರು ಪಟ್ಟಭದ್ರ ಶಕ್ತಿಗಳು ಅದನ್ನು ಒಡೆಯಕ್ಕೆ ತೀರ್ಮಾನ ಮಾಡಿದೆ. ಇನ್ನೂ ನಡೀತಾ ಇದೆ. ಇವತ್ತು ಈ ಜಿಲ್ಲೆಗೆ IIT ಯಾರು ಕೇಳಿರಲಿಲ್ಲ. ದೇವೇಗೌಡರು ಮಾತು ಹೇಳಿದ್ರು, ರೇವಣ್ಣ ಈ ಜಿಲ್ಲೆಗೆ ಎಲ್ಲ ಮಾಡಿದ್ಯಾ, ಕುಮಾರಣ್ಣರು ದೇವೇಗೌಡರು ಮಾಡಿದರೆ ಇನ್ನು ಮಾಡಬೇಕಾದ್ರೆ ಎಡೆ ಕೆಲಸ ಇನ್ನೊಂದು ಯಾವುದು ಅಂದರೆ ಹಾಸನದಲ್ಲಿ IIT, ಇನ್ನೊಂದು ಸೆಂಟ್ರಲ್ ಯೂನಿವರ್ಸಿಟಿ ಎರಡು ಮಾಡಪ್ಪ. ದೇವೇಗೌಡರು ಇಟ್ಕೊಂಡು ನಾನು ಅರ್ಜುನ್ ಸಿಂಗ್ ಇರ್ಬೋದು, ಅರ್ಜುನ್ ಸಿಂಗ್ ಅವ್ರ ಹತ್ರ ಹೋಗಿ ಅವ್ರ HRD ಮಿನಿಸ್ಟರ್ ಅವತ್ತಿನ ದಿವಸ ಈ ಜಿಲ್ಲೆಗೆ ಯಾರು ರಾಜ್ಯದಲ್ಲಿ IIT ಕೇಳಿರಲಿಲ್ಲ. ಬೇಕಾದ್ರೆ
ಬೇಕಾದ್ರೆ ಹೇಳಿ ಇವತ್ತು ಯಾರು ಹೇಳಿ ಕೇಳಿದರೆ ರಾಜಕೀಯ ಸ್ಥಾನದಿಂದ ನಿವೃತ್ತಿ ಆಗ್ತದೆ. ಅವತ್ತು ನಮ್ಮ ಜಿಲ್ಲೆ ದೇವೇಗೌಡರ ಮುಖಂಡತ್ವದಲ್ಲಿ ಅವರು ಕರ್ಕೊಂಡೋಗಿ ನಮ್ಮ HR ಮಿನಿಸ್ಟರ್ ಆಗಿದ್ದಂಥ ಅರ್ಜುನ್ ಸಿಂಗ್ ಅವರನ್ನು ಅವತ್ತು ಹೇಳಿ ಮಂಜೂರು ಮಾಡಿಸೋಕ್ಕೆ ಎಲ್ಲ ರೆಡಿ ಮಾಡಿದ್ರು. ಅದನ್ನು ಯಾರು ಮಾಡಿದ್ರು, ಯಾರು IIT ತಪ್ಪಿಸಿದ್ರು ಅಂತ ಸಭೆ ಕಾಲ ಬಂದಾಗ ಈ ಜಿಲ್ಲೆ ಇವತ್ತು ಈ ಜಿಲ್ಲೆಯಲ್ಲಿ ನಾವು ಯಾವುದೇ ದೇವೇಗೌಡ ಆಗಲಿ, ನಾನಾಗಲಿ, ಕುಮಾರನಾಗಲಿ ಯಾವುದೇ ಖಾಸಗಿ ಶಾಲೆ ಮಾಡಿಲ್ಲ. ಕುಮಾರಣ್ಣ ಮುಖ್ಯಮಂತ್ರಿ ಆದವರಿಗೆ ಈ ರಾಜ್ಯದಲ್ಲಿ 48 ತಾಲೂಕು ಕೇಂದ್ರಗಳಲ್ಲಿ PU ಕಾಲೇಜಿಲ್ಲ. ಸುಮಾರು ಒಂದು 50 ತಾಲೂಕು ಕೇಂದ್ರಗಳಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ. ಕುಮಾರಣ್ಣ ಅಧಿಕಾರಕ್ಕೆ ಬಂದ ತಕ್ಷಣ ಹಾಸನ ನಗರದಲ್ಲಿ ಅವ್ರಿಗೆ ಹೆಣ್ಮಗು ಬಂದು BBM ಸೀಟ್ ಕೇಳಿದ್ರು. ಆ ಸೀಟ್ ಕೇಳಿದ ಕುಮಾರಣ್ಣನಿಗೆ ಹೇಳಿದೆ, ನೋಡಪ್ಪ ನಾಳೆ ಒಂದು ಮೀಟಿಂಗ್ ಇಡು. ಇವತ್ತು ನಮ್ಮ ಕಣ್ಣು ಮುಂದೆ ಕೆಲವೇ ಅಧಿಕಾರಿಗಳಿಲ್ಲ. ಅವತ್ತು ಅವ್ರ ಮುಂದೆ ಬೆಳಗ್ಗೆ ಕುಮಾರಣ್ಣ ಮೀಟಿಂಗ್ ಇಟ್ಟರು. ಕುಮಾರಣ್ಣ ಕೇಳಿದಾಗ ಈ ರಾಜ್ಯದಲ್ಲಿ ಇವತ್ತು 13% ಮಾತ್ರ ಇತ್ತು ವಿದ್ಯಾಭ್ಯಾಸ. SSLC ಪಾಸ್ ಆದಮೇಲೆ BA, BSc, BCom ಸೇರೋದು 3%. ಕುಮಾರಣ್ಣರು ಕಳೆದ ಮೀಟಿಂಗ್ ಹೇಳಿದರು. ಅವತ್ತು ವಾರ್ತೆಯ ಶಾಸಕರಿದ್ದು ಒಂದು ಹೈಸ್ಕೂಲ್ ಮಾಡೋಕ್ಕೆ 18 ಕೋಟಿ 18 ಲಕ್ಷ, ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡೋಕ್ಕೆ 25 ಲಕ್ಷ, ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಮಾಡೋಕ್ಕೆ 40 ಲಕ್ಷ ಬೇಕು. ಕುಮಾರಣ್ಣ ಅವತ್ತು ನಮ್ಮ ರೈತರು ಮತ್ತು ಓದಬೇಕು. ಅವರು 240 ಶಾಲೆಗಳ ಕಾಲೇಜುಗಳನ್ನ ತೆರೆದರು. ಬೆಂಗಳೂರಲ್ಲಿ ಕಾಲೇಜ್ ಇರ್ಬೋದು, ಮೈಸೂರಲ್ಲಿ 4 ಕಾಲೇಜ್ ಇರ್ಬೋದು, ಹಾಸನ ಜಿಲ್ಲೆಯಲ್ಲಿ ಸುಮಾರು 30-40 ಕಾಲೇಜ್ ತೆರೆದಿದ್ದು ಕುಮಾರಣ್ಣ. ಅರಸಕೆರೆ ಕಾಲೇಜ್ ಇದ್ದ, ಬಾಣವರ ಕಾಲೇಜ್ ಇದ್ದ, ಅರಣ್ಯ ಕಾಲೇಜ್ ಇದ್ದ, ಹಿರಿಸೇವೆ ಕಾಲೇಜ್ ಇದ್ದ, ಇದೆಲ್ಲ ಕೊಟ್ಟಂತಾರೆ. ಅದು ಹಾಸನ ನಗರದಲ್ಲಿ 2 ಶಾಲೆ ಮಾಡಿಕೊಟ್ಟು ಕಾಲೇಜ್ ಏನೇನು ಕೆಲಸ. ಇವತ್ತು ಇಂಜಿನಿಯರಿಂಗ್ ಕಾಲೇಜ್, ಇವತ್ತು ಮತ್ಸ್ಯವರ್ಷಣೆ ಇಂಜಿನಿಯರಿಂಗ್ ಕಾಲೇಜ್ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಮತ್ಸ್ಯವರ್ಷಣೆ ಇಂಜಿನಿಯರಿಂಗ್ ಕಾಲೇಜ್ ಮೊದಲನೇ ಸ್ಥಾನದಲ್ಲಿ, 2ನೇ ಸ್ಥಾನದಲ್ಲಿ ಹಾಸನ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇವತ್ತು 18 ಇಂಜಿನಿಯರಿಂಗ್ ಕಾಲೇಜ್. ಇವತ್ತು ಹಾಸನ ನಗರದ ಆಸ್ಪತ್ರೆ ಕಳೆದ 10 ವರ್ಷದಿಂದ ಆಸ್ಪತ್ರೆಗೆ ಏನು ಮೂಲಭೂತ ಸೌಕರ್ಯ ಇರಲಿಲ್ಲ. ಕುಮಾರಣ್ಣ ಅಧಿಕಾರಕ್ಕೆ ಬಂದ ತಕ್ಷಣ ಹಾಸನ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಮಾಡಿದ್ದವ ದೇವೇಗೌಡರು. ದೇವೇಗೌಡರಲ್ಲಿ ಮೆಡಿಕಲ್ ಕಾಲೇಜ್ ಆಗಿದೆ. ದೇವೇಗೌಡ ಅವತ್ತು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ಮೆಡಿಕಲ್ ಕಾಲೇಜ್ ತಂದಂಥ ವ್ಯಕ್ತಿ ಯಾರು ಸಾಮಾನ್ಯ ದೇವೇಗೌಡರ ತಂದೆ ಇಲ್ಲ. ಇವತ್ತು ಆ ಮೆಡಿಕಲ್ ಕಾಲೇಜ್ 10 ವರ್ಷ ಹಂಗೆ ಬಿಟ್ಟಿತ್ತು. ಕುಮಾರಣ್ಣ ಬಂದ ಮೇಲೆ ಆ ಕಾಲೇಜಿಗೆ 250 ಕೋಟಿ ಹಣ ಕೊಟ್ಟಿದ್ದಾರೆ. ಇದೇ ರೀತಿ ಜಿಲ್ಲೆಯಲ್ಲಿ ರಸ್ತೆಗಳಿರ್ಬೋದು, ಏನಿವತ್ತು ಹಾಸನ ಮೈಸೂರು ರೈಲ್ವೆ ಮಾರ್ಗದ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆ ರೈಲ್ವೆ ಮಾರ್ಗದಲ್ಲಿ ಬಿಸಿ ಬಂದಿಲ್ಲ ಅಂತೇಳಿ ಅದನ್ನು ಕ್ಲೋಸ್ ಮಾಡಿ ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆದಮೇಲೆ ಕೇವಲ 10 ತಿಂಗಳಲ್ಲಿ ಹಾಸನ ಮೈಸೂರು ರೈಲ್ವೆ ಮಾರ್ಗ ಇವತ್ತು ಅದನ್ನು ಉದ್ಘಾಟನೆ ಮಾಡಿ ಇವತ್ತು 18ರಿಂದ 20 ಟ್ರೈನ್ ಓಡ್ತಾ ಇದೆ. ಹಾಸನ ಟು ಬೆಂಗಳೂರು ರೈಲ್ವೆ ಮಾರ್ಗ ಇರ್ಬೋದು, ಇವತ್ತು 18 ಟ್ರೈನ್ಗಳು ಹಾಸನ ಬೆಂಗಳೂರು ಓಡ್ತಾ ಇದೆ. ಬರೀ 35 ರೂಪಾಯಿನಲ್ಲಿ ಬೆಂಗಳೂರು ಹೋಗ್ಬೋದು. ಅದೇ ರೀತಿ ಇವತ್ತು ಹಾಸನದಿಂದ ಚಿಕ್ಕಮಗಳೂರು ರೈಲ್ವೆ ಮಾರ್ಗ ಇರ್ಬೋದು. ಅದಕ್ಕೂ ದೇವೇಗೌಡರು ಕುಮಾರಣ್ಣ ಕೊಡುಗೆ ನಾವು ಜಿಲ್ಲಾ ಮಂತ್ರಿ ಇದ್ದಾಗ. ಮತ್ತು ಅದ್ರ ಜೊತೆಗೆ ಇವತ್ತು ಬೇಲೂರಿಂದ ಹಾಸನದಿಂದ ಬಿಳಿಕೆರೆವರೆಗೆ 2,000 ಕೋಟಿ ರಸ್ತೆ ಕೊಟ್ಟಿರೋದು. 2,000 ಕೋಟಿ ಕೇಂದ್ರದ ಗಡ್ಕರಿ ಸಾಹೇಬರು 2,000 ಕೋಟಿ. ಮತ್ತು ಕರಿಬಳ್ಳಿಯಿಂದ ಹಾಸನದವರೆಗೆ ಹಾಸನ ಬೈಪಾಸು, ಚನ್ನಪಟ್ಟಣ ಬೈಪಾಸು ಎಲ್ಲ ಸೇರಿ 2,000 ಸುಮಾರು 1,900 ಕೋಟಿ ಹಣ ಕೊಟ್ಟಿದೆ. ಈ ಜಿಲ್ಲೆ ರಸ್ತೆಗಳಿಗೆ 1 ಕೋಟಿ ಕೊಟ್ಟೆ. ಇವತ್ತು ಮಲೆನಾಡು ಪ್ರದೇಶದಲ್ಲಿ ಅವತ್ತು ಆನೆಕಟ್ಟಕ್ಕೋಸ್ಕರ 150 ಕೋಟಿ ಹಣ ಕೊಟ್ಟಿದ್ದಾರೆ. ಇವತ್ತು ಮುಂದೆ ನನ್ನ ಮನವಿ ಮಾಡೋದು ಕುಮಾರಣ್ಣ ದೇವೇಗೌಡರನ್ನ, ಏನು ಮಲೆನಾಡು ಭಾಗದಲ್ಲಿ ಇವತ್ತು ರೈತರು ಇವತ್ತು ಬೆಳಗ್ಗೆ ಹೆಂಗಪ್ಪ ಹೊರಗಡೆ ಬರೋದು ಅನ್ನೋದಾಗಿದೆ. ಅದರಿಂದ ದಯಮಾಡಿ ನೀವು ನಿಮ್ಮ ಕೈನಂದಲೇ ಇಟ್ಟರೆ ಕುಮಾರಣ್ಣ ದೇವೇಗೌಡರಿಲ್ಲ ಅಂತಂದರೆ ಯಾವ ಕಾರಣದಿಂದ ಅದಾಗಲ್ಲ. ದಯಮಾಡಿ ಆನೆಕಟ್ಟನ್ನು ತಪ್ಪಿಸ್ಬೇಕು. ಕೇಂದ್ರ ಸರ್ಕಾರದ ಜೊತೆ ನಾವು ಹೋರಾಟ ಮಾಡಿ ಅದನ್ನು ತಪ್ಪುವಂಥ ಕೆಲಸ ನಾವು ಖಂಡಿತ ನಮ್ಮ ಪಕ್ಷ ಮಾಡುತ್ತೆ ಅಂತ ಹೇಳಿ, ಅದ್ರ ಜೊತೆಗೆ ಕಾಫಿ ಬೆಳೆಗಾರರು ಇವತ್ತು ರೈತರು ಸಂಪೂರ್ಣ ಇವತ್ತು ಕಾಫಿ ಬೆಳೆ ಇವತ್ತು ಅವ್ರು ಸಂಕಷ್ಟದಲ್ಲಿದೆ.
ಅವರ ಇದನ್ನು ಕಾಪಾಡಬೇಕಾಗುತ್ತೆ. ನಮ್ಮ ಜಿಲ್ಲೆ ದೇವೇಗೌಡರು ಕುಮಾರಣ್ಣರಿದ್ದಾಗ ಹಾರ್ಟಿಕಲ್ಚರ್ ಕಾಲೇಜ್ ಕೊಡಿಸಿದ್ದೆ 160 ಕೋಟಿ ಖರ್ಚು ಮಾಡಿ ಅದನ್ನು ತೆಗೆದುಹಾಕಿದ್ರು. ಸೋಮಳ್ಳಿ ಕಾಲದಲ್ಲಿ 400 ಎಕರೆ ಜಮೀನು ಆ ಕಾಲೇಜಿಂದ ಭಾಗ ಮುಚ್ಚಂತ ಏನಾರಿದ್ರೆ ಅದು ಈ ಪಕ್ಷಗಳಿಗೆ ಹೇಳಬೇಕಾದ್ರೆ. ಮತ್ತೆ ಇವತ್ತು ಜಿಲ್ಲೆಯಲ್ಲಿ ನಮ್ಮ ಕೃಷಿ ಕಾಲೇಜ್ ತಾಂಡವ ಕೂಡ ಹೇಳಿದ್ದಾರೆ. ಅದರ ಬಗ್ಗೆ ಏನು ಮಾತಾಡೋಕ್ಕೆ ಹೋದ ಕಾಲ ಬರುತ್ತೆ ನನಗೆ. ಈ ಜಿಲ್ಲೆಯಲ್ಲಿ ಏನು ಕುಮಾರಣ್ಣ ಸರ್ಕಾರ ದೇವೇಗೌಡರು ಕಾಲದಲ್ಲಿದ್ದಂಥ ಎಲ್ಲ ಕಾಮಗಾರಿಗಳನ್ನ ಕಳೆದ 4 ವರ್ಷದ 5 ವರ್ಷದಿಂದ ಸಂಪೂರ್ಣ ಸ್ಥಗಿತವಾಗಿದೆ. ಇವತ್ತು ಹಾಸನ ಏರ್ಪೋರ್ಟ್ ಮತ್ತೆ ಕುಮಾರಣ್ಣರಿದ್ದಾಗ ನಾನು ಕುಮಾರಣ್ಣರು ದೇವೇಗೌಡರು ಸೇರಿ ಅವತ್ತು ಸುಮಾರು ಡೈರಿ ಯಾವ ರೀತಿ ಬೆಳವಣಿಗೆ ಇದೆ ಅದೇ ರೀತಿ ಇವತ್ತು ತರಕಾರಿ ಮಾರ್ಕೆಟ್ ರೈತರು ಬೆಳೆದಂಥ ತರಕಾರಿನ ಹೊರಗಡೆ ದೇಶಕ್ಕೆ ಒಂದು ಸುಮಾರು 500ರಿಂದ 1000 ಕೋಟಿ ಖರ್ಚು ಮಾಡಿ ರೈತರು ಬೆಳೆದಂಥ ಪದಾರ್ಥನ ಮಾರಾಟ ಮಾಡಬೇಕು, ಡೈರಿ ರೈತರು ಅನುಕೂಲ ಮಾಡಬೇಕು ಅಂತ ಕುಮಾರಣ್ಣ ಮಾಡಿದ್ರು. ಅದಕ್ಕೂ ಕಲ್ಲು ಹಾಕಿದ್ರು, ಒಂದಲ್ಲ ಎರಡಲ್ಲ. ಮತ್ತೆ ಇವತ್ತು ನಾನು ಹೇಳ್ಬೇಕಾದ್ರೆ ಏನಾದ್ರು ಎದುರಿಕೊಂಡು ದೇವೇಗೌಡರು ಕುಟುಂಬನ ಎದುರಿಸ್ತೀವಿ ಅಂದರೆ ಯಾರಾದ್ರೂ ತಿಳ್ಕೊಂಡಿದ್ರೆ ಅದನ್ನು ನಾವು ಕಾಣಿಸ್ಕೊಂಡು ಇವತ್ತು ನಮ್ಮ ಈ ರಾಜ್ಯದ ಒಬ್ಬ ಮಂತ್ರಿ ಇವತ್ತು 2000 ಇಸ್ವಿನಲ್ಲಿ ಸಹಕಾರಿ ಮಂತ್ರಿಯಾಗಿ ಓಟ್ ತಗೊಂಡು ದಿವಸನೇ ಹಾಸನ ಡೈರಿಗೆ ಎಂಕ್ವೈರಿ ಮಾಡೋಕ್ಕೆ ಆದೇಶ ಕೊಟ್ಟಂತ ಒಬ್ಬ ಮಂತ್ರಿ ಇವತ್ತು ಇದ್ದಾರೆ. ಏನು ಎದುರಿಸ್ತಾರೆ ಅಂದರೆ ನಿಮ್ಮ ಹೆದರಿಕೆಗೆಲ್ಲ ಬಗ್ಗನೆಲ್ಲ ನೀವನ್ನ ನನಗೆ ಗೊತ್ತಿದೆ ಏನೇನು ನಡೆಸಿದೆ ಅಂದರೆ ಕುತಂತ್ರ ರಾಜಕೀಯ ಜಾಸ್ತಿ ನಡೆಯಲ್ಲ. ಮತ್ತೆ 2000 ಮತ್ತಿದಾದ್ಮೇಲೆ KMF ಚುನಾವಣೆಗೆ ಮಂತ್ರಿ ಬಂದು ಕೂತಿದ್ರು ಗೆಲ್ಲಕ್ಕೆ. ಏನಾದ್ರು ಎದುರಿಸ್ತೀನಿ ರೇವಣ್ಣ ಅನ್ನೋದೇನಾದ್ರು ತಿಳ್ಕೊಂಡಿದ್ರೆ ಅವರ ಇದಿಟ್ಕೋಬೇಕಾಗುತ್ತೆ ಅಂತ ಹೇಳಬೇಕಾಯ್ತು. ಅವರು ಇವತ್ತಿನ ದಿವಸ ಹೇಳ್ಬೇಕಾದ್ರೆ ಕಳೆದ 2 ವರ್ಷ ಈ ಸರ್ಕಾರ ಬಂದ ಮೇಲೆ ರಾಜಕೀಯದ ದ್ವೇಷ ಯಾರ ಮೇಲೆ ಕೇಸ್ ಹಾಕ್ಬೇಕು. ಕೇಸ್ ಹಾಕಿ ಎದುರಿಸ್ತಾರೆ ಅಂದರೆ ನಮ್ಮ ಕುಮಾರಣ್ಣವರು ಸ್ವಲ್ಪ ಯಾರೇ ಬಂದು ಭುಜ ಕೇಳ್ತಾರೆ. ಮುಂದಿನ ದಿನ 2028 ಈ ರಾಜ್ಯದಲ್ಲಿ ಕಾಂಗ್ರೆಸ್ ನಿರ್ಮಾಣಗೊಳ್ಳದೆ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಮಾತು ಹೇಳಿದ್ರು ಮೋದಿಯವರು, ಕುಮಾರಸ್ವಾಮಿಯವರೇ ನೀವು ಇವತ್ತು ರಾಜೀನಾಮೆ ಕೊಡು, ನಾಳೆ ಬೆಳಗ್ಗೆ ನೀನು ಮುಖ್ಯಮಂತ್ರಿಯಾಗಿ 5 ವರ್ಷಗಳು. ಇನ್ನೂ ನಂಬ್ತೀರಾ ನೀವು ಕಾಂಗ್ರೆಸ್ನ? ನಿಮ್ಮ ತಂದೆ ಮೋಸ ಮಾಡಿದ್ರು. ಒಬ್ಬ ಪ್ರಾಮಾಣಿಕವಾದಂಥ ಪ್ರಧಾನಮಂತ್ರಿಯ ಯಾವುದೇ ಇಳಿದರೆ ಇಳಿಸಿದಂಥ ಈ ಕಾಂಗ್ರೆಸ್ ಜೊತೆ ಇನ್ನೂ ಇರ್ತೀರ ನೀವು. ಮತ್ತು ಈ ರಾಷ್ಟ್ರದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡಿಗೆ ನಡೆದಂಥ ಒಬ್ಬ ಪ್ರಧಾನಮಂತ್ರಿ ಚಂದ್ರಶೇಖರ್ ಅವರಿಗೆ ಅವ್ರನ್ನ ವಂಚನೆ ಮಾಡಿ ಅಧಿಕಾರ ನಿಲ್ಲಿಸಿದಂಥ ಈ ಕಾಂಗ್ರೆಸ್ ಜೊತೆ ಇರ್ತೀರ ನೀವು. ಒಬ್ಬ ರೈತರ ಮಗ ಈ ರಾಷ್ಟ್ರದಲ್ಲಿ ರೈತರಿಗೋಸ್ಕರ ಹೋರಾಟ ಮಾಡಿದಂಥ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಚರಣ್ ಸಿಂಗ್ ಅವರನ್ನ ಪಾರ್ಲಿಮೆಂಟ್ ಒಳಗೆ ಕೂರೋದಕ್ಕೆ ಪಾರ್ಲಿಮೆಂಟ್ ಕರೆದು ನಾಳೆ ಪಾರ್ಲಿಮೆಂಟಲ್ಲಿ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಪಾರ್ಲಿಮೆಂಟ್ ಒಳಗೆ ಕೂರ್ತಾರೆ ಅಂತ ಹಿಂದಿನ ದಿವಸ ಅವನ್ನ ಸರ್ಕಾರ ತೆಗಿತಾರಲ್ಲ, ನಿಮಗೆ ಒಳ್ಳೆಯದಿರಲಿ. ಯಾವ್ದಾದ್ರು ವಚನಪುಷ್ಟ ರಾಜಕೀಯ ಪಕ್ಷ ಇದ್ದರೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಅಂತ ನಾನು ನೇರವಾಗಿ ಹೇಳಬೇಕು. ಅದರಿಂದ ನಾನು ಹೆಚ್ಚಿಗೆ ಇವತ್ತಿನ ಜನ ನಮ್ಮ ಜಿಲ್ಲೆ ಜನ ಏನು ಅನ್ಯಾಯ ಆಗಿದೆ ಈ ಜಿಲ್ಲೆಯಲ್ಲಿ. ಈ ರಾಷ್ಟ್ರದ ಪಕ್ಷವನ್ನು ಪ್ರಧಾನ ಕಾರ್ಯದರ್ಶಿ ಮಾಡ್ತಾರೆ. ಆ ಪ್ರಧಾನ ಕಾರ್ಯದರ್ಶಿ ಯಾವ ಪಕ್ಷದಲ್ಲಿದ್ದಾರೆ? MP ಎಲೆಕ್ಷನ್ ಏನು ನಡೀತು? ಮತ್ತೆ ಇವತ್ತು ಮೊನ್ನೆ ಹಾಸನ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇನ್ನೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಹೆಸರು ಹೇಳಕ್ಕೆ ಬರಲ್ಲ, ಅದು ಆ ಪಕ್ಷದ ಮುಖಂಡರಿಗೆ ಬಿಡ್ತೀನಿ. ನಿಮ್ಮ ಪ್ರಧಾನ ಕಾರ್ಯದರ್ಶಿ ಈ ಜಿಲ್ಲೆನಲ್ಲಿ ಯಾರ ಜೊತೆ ಇದ್ದಾರೆ? ಇವತ್ತು
ಅದನ್ನು ಅವ್ರ ಪಕ್ಷಕ್ಕೆ ಬಿಡ್ತೀನಿ, ನಮಗೇನಿಲ್ಲ. ಅವ್ರು ಇಟ್ಕೊಂಡ್ಬಿಟ್ಟೇನಾದ್ರು ನಾವು ನಮ್ಮನ್ನು ತೆಗಿತೀವಿ ಅಂತ ತಿಳ್ಕೊಂಡಿದ್ರೆ ಮುಂದಿನ ದಿನದಲ್ಲಿ ಅವರೇ ಅನುಭವಿಸುವಂಥ ಕಾಲ ಬರುತ್ತೆ. ಮತ್ತು ಈ ಜಿಲ್ಲೆಯಲ್ಲಿ ದೇವೇಗೌಡರು ಹೇಳಿದ್ರು ನನಗೆ, ಇದು ಬೆಳೆಸಬೇಡ ಕಡೆಯ ಅರಸೀಕೆರೆಯಲ್ಲಿ. ಅವತ್ತು ದೇವೇಗೌಡರು ಲಿಂಗಾಯತ ಸಮಾಜ ಕೊಡಪ್ಪ ಅಂತ ನಾನು ಅವ್ರ ಮಾತು ಕೇಳಿದರೆ ನಾನು ಅವತ್ತು ಒಂದು ಇದು ಕೊಟ್ಟೆ. ಯಾರು ಅವ್ರ ಹೆಸರು ಹೇಳಕ್ಕೆ ನನಗೆ ಇದಿರೋದಿಲ್ಲ, ಟೈಮ್ ಕೊಟ್ಟು ಹೇಳ್ತೀನಿ. ಇವತ್ತು ನಾವು ಕೊಟ್ಟು ಏನೋ ತಿಳ್ಕೊಂಬಿಟ್ಟು ಅವ್ರಿಗೆ ಗಿರಾಕಿ ಅವರ ಏನಾಯ್ತು ಯಾರು ಬೇಕಾದ್ರೂ ಈ ಜಿಲ್ಲೆಯಲ್ಲಿ ಏನಾದ್ರು ಕುಡಿಯೋ ನೀರು, ರಸ್ತೆಗಳು ಎಲ್ಲ ಯಾರು ಮಾಡಿದ್ರೆ ಅದು ಸನ್ಮಾನ್ಯ ದೇವೇಗೌಡರು ಕುಮಾರಸ್ವಾಮಿ ಇದ್ದಾರೆ. ಅರಸೀಕೆರೆ ಇಂಜಿನಿಯರ್ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜ್ ಎಷ್ಟು, ಹೈಸ್ಕೂಲ್ ಎಷ್ಟು. ಇವತ್ತು ಈ ಜಿಲ್ಲೆಯ ನಮ್ಮ ಪಕ್ಷದಿಂದ ಬೆಳೆದು ದೇವೇಗೌಡರು ಹೇಳ್ತಾರೆ ಕೂರಿಸ್ಕೊಂಡು, ಅರಸೀಕೆರೆ ಜನ ದೇವೇಗೌಡರೇ ನಿಮ್ಮ ಮತ ನೋಡಿ ಓಟ್ ಹಾಕಲ್ಲ, ದುಡ್ಡು ಕೊಡೋದು ಅರಸೀಕೆರೆ ಜನ, ಈ ಜಿಲ್ಲೆ ಜನ ಓಟ್ ಹಾಕಲ್ಲ ಅಂತ ಹೇಳ್ತಾರೆ. ದೇವೇಗೌಡರು ಕೂರಿಸ್ಕೊಂಡು ಹಂಗಾದ್ರೆ ಗಿರಾಕಿ ಎಷ್ಟು ಓಟ್ ಕೊಟ್ಟು ಎಷ್ಟು ದುಡ್ಡು ಕೊಟ್ಟು 4 ಬಾರಿ ಕರ್ತವ್ಯ ಮಾಡಿದ್ದಾರೆ. ದೇವೇಗೌಡರು ಯಾರು ಕಣ್ಣೀರು ಹಾಕ್ಸಿದ್ದಾರೆ, ನಮ್ಮ ತಂದೆ ತಾಯಿ ಕಣ್ಣೀರು ಹಾಕ್ಸಿದ್ರು. ದೇವೇಗೌಡರು ಕಣ್ಣು ಮುಂದೆ ಅನುಭವಿಸೋ ಕಾಲ ಬರುತ್ತೆ ನೋಡಿ. ನಿಮ್ಮ ಜಿಲ್ಲೆ ಇಷ್ಟೇನೆ ಈಗ ಸನ್ಮಾನ್ಯ ನನ್ನ ಹೆಚ್ಚಿಗೆ ವೇದಿಕೆಯಲ್ಲಿ ಎಲ್ಲ ನಮ್ಮ ಮುಖಂಡರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ, ಪತ್ರಿಕಾ ಸ್ನೇಹಿತರಿಗೆ, ಕುಮಾರಣ್ಣರು ದೇವೇಗೌಡರು ತೀರ್ಮಾನ ಮಾತಾಡ್ತಾರೆ. ಕುಮಾರಣ್ಣರು ಈ ಜಿಲ್ಲೆಗೆ ಏನೇನು ಏನಾಗಿದೆ, ರಾಜ್ಯದಲ್ಲಿ ವಿರುದ್ಧ ಏನೇನು ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ನಾನು ಕುಮಾರಣ್ಣರು ಕೇಳೋದಿಷ್ಟೇ, ದೇವೇಗೌಡರು 1 ಲಕ್ಷ ಹೆಣ್ಮಕ್ಳಿಗೆ ಇವತ್ತು ಕೈಗಾರಿಕೆ ತಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಮಾಡಿದ್ದಾರೆ. ಅದೇ ರೀತಿ ಕುಮಾರಣ್ಣರು ಈ ಜಿಲ್ಲೆಗೆ 25,000 ಹುಡುಗರಿಗೆ ಕೈಗಾರಿಕೆ ಮಾಡೋ 25,000 ಹುಡುಗರಿಗೆ ನೌಕರಿ ಕೂಡ ಒಂದೇ ಕೆಲಸ ಮಾಡಬೇಕು ಅನ್ನೋದು ಇದೇ ನಮ್ಮ ಪಕ್ಷದ ಕೆಲಸ ಮಾಡಬೇಕು. ರೈತರು ಸಾಲ ಮನ್ನಾ ಮಾಡಿದ ಕುಮಾರಣ್ಣರು ಈ ಜಿಲ್ಲೆಯ ಅಭಿವೃದ್ಧಿಗೆ ರಾಜ್ಯದ ಮೊದಲನೇ ಸ್ಥಾನಕ್ಕೆ ತಗೊಂಡೋಗೋರಿಗೆ ನಾನು ಹೋರಾಟ ಮಾಡೋದು ಅಂತ ಹೇಳಿ ಈ ವೇದಿಕೆಯಲ್ಲಿ ಎಲ್ಲ